ನಮ್ಗೆ ಗೊತ್ತಿಲ್ಲ ರೀ. ನಾವು ಅವರಿಬ್ಬರು ಗಂಡ ಹೆಂಡತಿ ಒಳಗೆ ಇದ್ದರು ರೀ. ನಾವು ಕದ ಬರ್ಸಿದ್ರೆ ಕದ ತೆಗಿಲಿಲ್ಲ. ಮದುವೆವಾಗಿ ಹೋಗಿತ್ತು ಅವರು ಏಪ್ರಿಲ್ ಫೆಬ್ರವರಿ 23. 23ಕ್ಕೆ ಅವಾಗ ಆಗಿತ್ತು. ಹ್ಞೂ ರೀ. ಚಂದ ಇದ್ರು ಗಂಡ ಹೆಂಡತಿ. ಅದು ಹೆಂಗಿದ್ರೆ ನಮ್ಗೆ ಗೊತ್ತಿಲ್ಲ ರೀ. ಬಟ್ ನಾವು ಇಲ್ಲಿ ನಮ್ಮ ಮನೆ ಇಲ್ಲಿ ಬಾಜು ಅಲ್ಲಿ ದ್ಯಾಮನ ಗುಡಿ ಅಂತ ಲೆಕ್ಕತ್ರಿ. ಅದು ನಮಗೇನು ಅಷ್ಟೊಂದು ಗೊತ್ತಾಗಲಿಲ್ಲ ರೀ. ಬಟ್ ಅವ್ರು ರಾತ್ರಿ ಚಂದ ಅದಾರ ಅಂತಿದ್ರು ರೀ ಒಟ್ಟು. ಏನು ಮಾಡ್ತಾನೆ ಕೆಲಸ ಹುಡುಗ? ಈಗ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾನೆ ರೀ. ಕಂಪ್ನಿ ಕೆಲಸಕ್ಕೆ ಹೋಗ್ತಾನ? ಏನಾತ ನಿನ್ನ ರಾತ್ರಿ ಏನಾತ ಮನೆಯವ್ರು ಮಾತಾಡ್ಬೇಕಾರೆ ಏನಾತಂತ ರಾತ್ರಿ? ಏನಿಲ್ಲ ರೀ, ರಾತ್ರಿ ಊಟ ಮಾಡ್ಯಾರ, ಎಲ್ಲರೂ ಮನ್ಕೊಂಡಾರ, ಎಲ್ಲ ಮಾಡ್ಯಾರ ರೀ. ಊಟದ್ದು ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ರೀ. ಬೆಳಗ್ಗೆ ಒಂದು ಸ್ವಲ್ಪ ಜಗಳ ಮಾಡಿದ್ರಂತ. ಆವಾಗ ಅವ್ರ ತಮ್ಮ ಬಂದು ಕದ ತೆಗಿಪ ಅಂದ್ರಂತ. ತೆಗಿಲೇ ಇಲ್ಲ ಅಂತ ರೀ ನಮ್ಮ ಕಾಕರ್ ಬರಲಿ ತೆಗಿತೇನೆ ಅಂದಂತ ಅಷ್ಟೇ ಗೊತ್ತು ರೀ. ನಾವು ಬೆಳಗ್ಗೆ 7 ಗಂಟೆ ಮೇಲೆ ನಾವು ಬಂದೀವಿ ರೀ. ಅವಾಗ ತೆಗಿಪ ಅಂದೀವಿ ರೀ. ಅವನು ಕದ ತೆಗಿಯಕ್ಕೆ ತಯಾರಿದ್ದಿದ್ದಿಲ್ಲ ರೀ. ಮತ್ತು ನಾ ಅಲ್ಲೇ ಬಾಜುಕ್ಕೆ ಹಿಂಗೆ ಕುಂತೇನೆ ರೀ ಬಾಕಲ್ ಅಂತಲ್ಲಿ. ನಮ್ಮನ್ನು ಸುಮ್ಮನೆ ದಾಟಿ ಹೋದಾರಿ ಹೊರಗೆ. ಹಿಂಗೆ ಇಷ್ಟೊತ್ತನೇ ಕದ ಯಾಕೆ ತೆಗಿಲಿಲ್ಲಪ್ಪ ಅಂತಂದು ನಾ ಅಂದೆ ರೀ. ಅವು ಏನು ಅನ್ಲಿಲ್ಲ ರೀ, ಸುಮ್ಮನೆ ದಾಟಿ ಹೋಗಿಬಿಟ್ಟಾರೆ ಹೊರಗೆ. ಒಳಗೆ ನೋಡಿದಾಗ ಏನಾಗಿತ್ತು? ನಾವು ನೋಡಿಲ್ಲ ರೀ ಒಳಗೆ. ಕದ ಹಾಕ್ಕೊಂಡು ಹಂಗೆ ಹೋದಾರಿ ಅವು. ನಾವು ಒಳಗೆ ಕದ ತೆಗೆದೇ ನೋಡಲಿಲ್ಲ ರೀ ನಾನು. ಅಷ್ಟೇ ಗೊತ್ತು ರೀ. ಮತ್ತೆ ಏನಕ್ಕೆ ತವ್ರ ಮನೆಗೆ ಭಾಳ ಹಾಕಿದ್ರು ಪದೇ ಪದೇ? ಇಲ್ಲ ರೀ, ಈಗ 3ನೇ ಸರಿ ರೀ ಆಕೆ ಬಂದಿದ್ದು. 3 ಸರಿ 4 ಸರಿ ಅಷ್ಟೇ ರೀ ಬಂದಿದ್ದು ಅವರು. ಮತ್ತೆ ಬದೇ ತವ್ರ ಮನೆಗೆ ಹೆಚ್ಚಿಗೆ ಹೋಗಿದ್ದ ಅಲ್ಲಿ ಅಂತಾರೆ. ಅದು ಗೊತ್ತಿಲ್ಲ ರೀ. ಅಂದ್ರೆ ನಮ್ಮ ಮನೆ ಅಲ್ಲಿ ಆಕತಿ ಅಲ್ರಿ, ಅದು ನಮ್ಗೆ ಗೊತ್ತಿಲ್ಲ ರೀ. ಹುಡುಗರ ಹೆಂಗಮ್ಮ? ಹುಡುಗ ಚಲೋ ಅದಾರ ರೀ. ಹುಡುಗಂದು ಏನಿಲ್ಲ ರೀ. ಹುಡುಗರು ಚಲೋ ಅದಾರ ರೀ. ಮತ್ತು 3 ಮಕ್ಕಳು ಚಲೋ ಅದಾರ ರೀ. ಅವ್ರದ್ದು ಏನಿದೆ ಇಲ್ಲ ರೀ. ನೀವು ಎಷ್ಟನೇದೇವ? ನಾವು ಅವ್ರು 2ನೇದವ್ರು ರೀ. ಇಬ್ಬರು ಕೂಡ ಮದುವೆ ಆಗಿತ್ತಲ್ಲ? ಹ್ಞೂ ರೀ. ದೊಡ್ಡ ಒಂದು ಕೂಡ ಮಾಡಿರ್ತೀರಿ ಲಗ್ನ. ನಿನ್ನ ಹೆಸರವ? ಲಕ್ಷ್ಮೀ ಮಂಜುನಾಥ್ ಹಡಪ.